ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹಾಗಾದರೆ ನೋಡಿರಿ, ನಾನಿವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿ ಆದಂತಹ ದಾಲ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ರಿ. ಈ ದಾಲ್ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗಾದರೆ ದಾಲ್ಗೆ ಏನೇನು ಐಟಮ್ಸನ್ನು ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ದಾಲ್ ನೋಡಿರಿ, ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿರಿ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಬಿಸಿ ಬಿಸಿ ಅನ್ನಕ್ಕೂ ರಾಗಿ ಮುದ್ದೆ ಜೊತೆ ತುಂಬ ಸೂಪರ್, ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗಾದರೆ ಯಾವ ದಾಲ್ ರೆಸಿಪಿ ಅಂತ ನೋಡ್ಕೊಳ್ರಿ. ನಾನಿವತ್ತು ಮಸೂರ್ ದಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಮಸೂರ್ ದಾಲ್ ಮಾಡೋದಕ್ಕೆ ನಾನು 1 ಕಪ್ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಳೆ ಅಂತೀವಲ್ವ ಅದು. ಮತ್ತು 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅಂದರೆ ತೊಗರಿಬೇಳೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಜಾಸ್ತಿ. ಮಸೂರ್ ದಾಲ್ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ. ಇವೆರಡು ಕಾಂಬಿನೇಷನಲ್ಲಿ ನಾನಿವತ್ತು ದಾಲನ್ನು ಮಾಡ್ತಾಯಿದ್ದೀನಿ. ಎರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು 1 ಸರಿ 2 ಸರಿ ವಾಶ್ ಮಾಡ್ಕೊಂಬನ್ನಿ. ವಾಶ್ ಮಾಡ್ಕೊಂಬಂದು ಈಗ ಇದಕ್ಕೆ ಬೇಳೆ ಕುದಿಯುವಷ್ಟು ನೀರನ್ನು ಹಾಕಿರಿ. 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ದಾಲ್ ಚೆನ್ನಾಗಿ ಬರುತ್ತೆ. ಬರೀ ಮಸೂರ್ ದಾಲೇ ಬಳಸಿ ಮಾಡ್ಬೋದು, ಬಟ್ ಸ್ವಲ್ಪ ನೀರಾಗುತ್ತೆ ಅದು. ಹಾಗಾಗಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ತೊಗರಿಬೇಳೆ ಸೇರಿಸಿ ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿರಿ, ಬೇಳೆ ಕುದಿಯೋಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಒಂದೆರಡು ಅರಿಶಿನ ಪುಡಿ ಹಾಕಿ ಒಂದು 5 ನಿಮಿಷ ಅದನ್ನು ನೆನೆಯಕ್ಕೆ ಬಿಡೋಣ ಬೇಳೆ. ಈ ಬೇಳೆಗೆ ನಾನಿಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂತ ಎಲ್ಲ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನೋಡಿರಿ, ನಾನು ಖಾರಕ್ಕೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4 ಟೊಮೆಟೊ, 2 ಉಳ್ಳಾಗಡ್ಡೆ ಮತ್ತು 2 ಬದನೆಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ನೋಡಿರಿ, 1 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಹಾಕೋಣ ನೋಡಿರಿ. ಕಟ್ ಮಾಡಿದಂಥ ಮೆಂತ್ಯ ಸೊಪ್ಪು, ಬದನೆಕಾಯಿ, ಆಮೇಲೆ ಪಾಲಕ್ ಸೊಪ್ಪು ಇದೆಲ್ಲ ಹಾಕಿ ಮಾಡೋದ್ರಿಂದ ದಾಲ್ ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ ನೋಡಿರಿ. ಒಂದು ಸಾರಿ ಈ ಥರ ನೀವು ಟ್ರೈ ಮಾಡಿರಿ. ಆಮೇಲೆ ಇದಕ್ಕೆ ಕಟ್ ಮಾಡಿದಂಥ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎಲ್ಲದನ್ನು ಇದಕ್ಕೆ ಸೇರಿಸೋಣ. 1 ಸ್ಪೂನು ಜೀರಿಗೆ ಹಾಕಿರಿ. ಜೀರಿಗೆ ಹಾಕೋದ್ರಿಂದ ದಾಲ್ ತುಂಬ ಚೆನ್ನಾಗಿ ಘಮ ಬರುತ್ತೆ ನೋಡಿರಿ. ಮತ್ತು ಹುಣಸೆ ಹಣ್ಣು, 1 ಗೆಡ್ಡೆ ಬೆಳ್ಳುಳ್ಳಿ. ನೀವು ಸಿಪ್ಪೆ ಸುಲಿದು ಬೆಳ್ಳುಳ್ಳಿ ಹಾಕ್ಬೋದು. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲದನ್ನು ಹಾಕಿದ್ದೀನಿ. ಈಗ 3ರಿಂದ 4 ವಿಸಿಲ್ ಹಾಕಿಸ್ಕೊಂಬರೋಣ, ಅಂದರೆ ಸಾಫ್ಟಾಗಿ ಬೇಯುತ್ತೆ. ಈಗ ನೋಡಿರಿ, 4 ವಿಸಿಲ್ ಆಗಿದೆ ನೋಡಿ. ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿರಿ. ಈಗ ಇದನ್ನು ನೀರು ಬಸ್ತು ಚೆನ್ನಾಗಿ ಮಸಿಯೋಣ. ಯಾಕಂದರೆ ನೀರು ಬಸ್ದುಬಿಟ್ರೆ ಚೆನ್ನಾಗಿ ನಾವು ಅದನ್ನು ಮಸಿಯೋಕ್ಕೆ ಚೆನ್ನಾಗಿ ಬರುತ್ತೆ ನಮಗೆ. ನೀರಾಗಿದ್ದರೆ ಬೇಳೆ ಚೆನ್ನಾಗಿ ಮಸಿಯೋಕ್ಕಾಗೋದಿಲ್ಲ. ಸ್ವಲ್ಪ ನೀರು ಬಸ್ಕೊಂಬಿಡ್ರಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಉಪ್ಪು ಹಾಕಿ ಸ್ಮ್ಯಾಶ್ ಮಾಡಿರಿ, ಆವಾಗ ದಾಲ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಮಸಿಯೋಕೋಲು ಅಥವಾ ಕಡ್ಗೋಲು ತಗೊಂಡು ಚೆನ್ನಾಗಿ ಬೇಳೆನ ಸ್ಮ್ಯಾಶ್ ಮಾಡಿಕೊಳ್ರಿ. ಅಂದರೆ ನಾವು ಏನದು ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಾಕಿರ್ತೀವಲ್ವ, ಸ್ವಲ್ಪ ಕಟ್ ಮಾಡಿ ಬೆಂದಿರುತ್ತೆ ಚೆನ್ನಾಗಿ. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ತುಂಬ ಅದು ಲಿಕ್ವಿಡ್ ಆಗುತ್ತೆ, ಚೆನ್ನಾಗಿರುತ್ತೆ ಬೇಳೆ ನೋಡಿರಿ. 1-2 ನಿಮಿಷ ಈ ಥರ ನೀವು ಮಸಿಬೇಕು ಚೆನ್ನಾಗಿ ನೋಡಿರಿ. ನಿಮಗೆ ಗಟ್ಟಿ ದಾಲ್ ಬೇಕಂದರೆ ನೀವು ಜಾಸ್ತಿ ನೀರು ಹಾಕೋದೇನು ಬೇಡ. ನೀರು ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಏನು ಬಸ್ತು ಇಟ್ಟಿದ್ವಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂಥೇಳಿ. ಈಗ ಇದಕ್ಕೆ
ಬಸ್ತಿಟ್ಟಂಥ ನೀರನ್ನಷ್ಟೇ ಹಾಕ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ನೀರನ್ನೇನು ಸೇರಿಸ್ತಾ ಇಲ್ಲ. ನಿಮಗೆ ಜಾಸ್ತಿ ನೀರು ಬೇಕು ಅನ್ನೋರು 1 ಗ್ಲಾಸಷ್ಟು ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ತಿಕ್ನೆಸ್ಸು ಸಾಕು ನಮಗೆ, ಹಾಗಾಗಿ ಇಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿಯೋಕ್ಕಿಡೋಣ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ನಾವು ಎಕ್ಸ್ಟ್ರಾ ಏನು ನೀರು ಸೇರಿಸ್ದೇ ಇರೋದ್ರಿಂದ ಚೆನ್ನಾಗಿ ಬೇಗ ಕುದಿ ಬರುತ್ತೆ ನೀರು. ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ನೀರು ಬೇಕಂದರೆ ನೀವು ಹಾಕ್ಬೋದು. ನಮಗೆ ಇಷ್ಟೇ ತಿಕ್ನೆಸ್ಸು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ, ಹಾಗಾಗಿ ಇಷ್ಟೇ ನಾನು ಬಿಡ್ತಾಯಿದ್ದೀನಿ ನೋಡಿರಿ. ಈಗ 1-2 ನಿಮಿಷ ಬಿಟ್ಟರೆ ಕುದಿ ಸ್ಟಾರ್ಟ್ ಆಗುತ್ತೆ. ನೋಡಿರಿ ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಬೇಳೆ ಆಲ್ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ದಾಲು ಸೂಪರಾಗಿರುತ್ತೆ ನೋಡಿರಿ. ನಾವು ಬಗರ್ಖಾನ ಅಂತ ಮಾಡ್ತೀವಿ, ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಇದು. ಈಗ ನೋಡಿರಿ ಚೆನ್ನಾಗಿ ಕುದಿ ಬರಲಿ, ಅಂದರೆ ನಾವು ಒಗ್ಗರಣೆ ಹಾಕಿದ ಮೇಲೆ ಜಾಸ್ತಿ ಕುದಿಸೋದಿಲ್ಲ. ಹಾಗಾಗಿ ಫಸ್ಟೇ ನಾವು ದಾಲನ್ನು ಚೆನ್ನಾಗಿ ಕುದಿಸ್ಕೊಂಬಿಡೋಣ. 1-2-3 ನಿಮಿಷ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿರಿ ಒಗ್ಗರಣೆಗೆ ನಾನು 1-2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ. ಬೆಳ್ಳುಳ್ಳಿನ ಜಜ್ಜಿ ಹಾಕಿರಿ. ಹೆಚ್ಚು ಹಾಕಿದರೆ ಅಷ್ಟು ಟೇಸ್ಟ್ ಕೊಡೋಲ್ಲ, ಅಂದರೆ ಒಗ್ಗರಣೆ ಘಮ ಬರೋದಿಲ್ಲ. ಜಜ್ಜಿ ಹಾಕಿದರೆ ಘಮ ಚೆನ್ನಾಗಿರುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿರಿ ಕಡಾಯಿ ಬಿಸಿ ಮಾಡಿ ಅದಕ್ಕೆ ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ಸಾಸಿವೆನ ಹಾಕ್ತೀನಿ ನಾನು. ಎಣ್ಣೆ ಚೆನ್ನಾಗಿ ಕಾಸ್ಕೊಂಡ್ರೆ ಬೇಗ ಆಗುತ್ತೆ ಒಗ್ಗರಣೆ. ನೋಡಿ ಸಾಸಿವೆ ಹಾಕಿರಿ. ಸಾಸಿವೆ ಚೆನ್ನಾಗಿ ಸಿಡಿಲಿ ಚಿಟ್ಪಟ ಅಂತೇಳಿ. ಆಮೇಲೆ ಜೀರಿಗೆನ ಹಾಕಿರಿ 1 ಸ್ಪೂನಷ್ಟು. ಇವೆರಡು ಚೆನ್ನಾಗಿ ಸಿಡಿದ್ರೇ ಒಗ್ಗರಣೆ ಸೂಪರಾಗಿ ಬರುತ್ತೆ ನೋಡಿರಿ. ಒಣಮೆಣ್ಸಿನ್ಕಾಯಿ ಹಾಕಿರಿ 1-2. ಆಮೇಲೆ ಜಜ್ಜಿದಂಥ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಉಳ್ಳಾಗಡ್ಡಿ ಒಗ್ಗರಣೆನೂ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹಸಿ ಕೊತ್ತಂಬರಿನ, ಹಸಿ ಕರಿಬೇವನ್ನ ಹಾಕಿದ್ದೀನಿ ನೋಡಿರಿ. ಈಗ ರೆಡಿ ಆಯಿತು. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ 1 ನಿಮಿಷದಲ್ಲಿ ಒಗ್ಗರಣೆ ರೆಡಿ ಆಗುತ್ತೆ. ಇವಾಗ ನೋಡಿರಿ ಬೇಳೆಗಳು ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಒಗ್ಗರಣೆ ಸೇರಿಸೋಣ ನೋಡಿರಿ. ವಾವ್, ಸೂಪರಾಗಿ ಬಂದಿದೆ ನೋಡಿರಿ ದಾಲು. ತುಂಬ ಚೆನ್ನಾಗಿ ಇದೆ. ನಾವಿನ್ನೂ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಒಗ್ಗರಣೆ ಹಾಕಿಂದ ಲೋ ಫ್ಲೇಮನ್ನು ಆಫ್ ಮಾಡಿ ಕೆಳಗಿಳಿಸಿದ್ರೆ ಸೂಪರ್ ಟೇಸ್ಟಿಯಾದಂಥ ಕಲರ್ಫುಲ್ ಆದಂಥ ದಾಲ್ ನೋಡಿರಿ ಹೇಗೆ ಬಂತು ಅಂಥೇಳಿ. ರೆಡಿ ಆಯಿತು. ಇದನ್ನು ರೈಸ್ ಜೊತೆ ಆದರೂ ತಿನ್ಬೋದು ಅಥವಾ ರಾಗಿ ಮುದ್ದೆ ಅಂತೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನೀವು ಇವತ್ತೇ ಈ ಥರ ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.